ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಹಾಗೂ ಇಬ್ಬರೂ ಪಿಎಗಳನ್ನು ಸೇರಿ ಮೂವರನ್ನು ಲಂಚದ ಆರೋಪದಲ್ಲಿ ಬಂಧಿಸಿ ಪನಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಇದರ ಬೆನ್ನಲ್ಲೇ ಗದಗ ಶಹರ ಪೊಲೀಸ್ ಠಾಣೆಯ ಎಎಸ್ಐ ಸಿವಿ ಇಂಗಳಹಳ್ಳಿ ಅವರು 10,000 ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗದಗ ಪಟ್ಟಣದ ನಿವಾಸಿ ವೀರೇಶ್ ಪೂಜಾರ ತನ್ನ ತಾಯಿ ಹೆಸರಿನಲ್ಲಿ ಗದಗ ಶಹರ ಠಾಣೆಗೆ ಅನಾಮಧೇಯ ವ್ಯಕ್ತಿಗಳು ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಲು ಕೋರಿದ್ರು. ಅದಕ್ಕೆ ಎಎಸ್ಐ ಇಂಗಳಹಳ್ಳಿ 13,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. 25/2/2026 ಬುಧವಾರ ಪೊಲೀಸ್ ಠಾಣೆಯಲ್ಲೇ 10,000 ಲಂಚ ಪಡೆಯುವ ವೇಳೆ ಎಎಸ್ಐ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಜಸ್ಟ್ ಕನ್ನಡ ಟಿವಿ ಗದಗ.